ಪೇಪರ್ ನಾವು ಶಿವನಂಜೇಗೌಡ ಅಂತ ಮರಳೆ ಗ್ರಾಮದವರು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಕನಕಪುರ ತಾಲೂಕು, ಉಯ್ಯಂಬಳ್ಳಿ ಹೋಬಳಿ ಮರಳೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ಸಹ ನಮ್ಮ ಕೆಂಪೇಗೌಡರು ಮತ್ತೆ ಡಿ.ಕೆ. ಕೆಂಪೇಗೌಡರು ಮತ್ತೆ ಗೌರಮ್ಮ ಅವರ ವತಿಯಿಂದ ಅನ್ನದಾಸೋಹವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರು ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಅನ್ನದಾಸೋಹ ನಡೀತಾ ಇದೆ. ಇಷ್ಟು ಹೇಳಿ ನಾವು ಇದು ಮಾಡ್ತೀವಿ. ಜಿಲ್ಲೆ ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಮರಳೆ ಗ್ರಾಮ. ಮರಳೆ ಗ್ರಾಮದಲ್ಲಿ ಶ್ರೀ 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 ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನದಿಂದ ಅನ್ನದಾಸೋಹ ನಡೀತಾ ಇದೆ. ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಕಾಲಾಗ್ನಿ ರುದ್ರಮುನಿ ಸ್ವಾಮೀಜಿಗಳ ಆಶೀರ್ವಾದ ಜೊತೆಗೆ ಶ್ರೀ 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 ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 3ನೇ ದಿನ, ಅಂತಿಮ ದಿನ. 3ನೇ ದಿನ ಇವತ್ತು ಬಸವೇಶ್ವರ ಸ್ವಾಮಿಯನ್ನು ಪುನರುತ್ಥಾನ ಮಾಡಿದ್ದಾರೆ. ಈಗ ನಮ್ಮ ಆದಿಚುಂಚನಗಿರಿಯ ಸ್ವಾಮಿ ಶ್ರೀ 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 ನಿರ್ಮಲಾ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಮುಖಂಡರಾದಂಥ ವಿಜಯ್ ದೇವ್ ಅವರು ಆಗಮಿಸ್ತಾ ಇದ್ದಾರೆ. ಕೃಷ್ಣಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಜನ ಅಧ್ಯಕ್ಷತೆ, ಅವರ ಕುಟುಂಬ ಅಂದರೆ ಕೆಂಪೇಗೌಡರು ಮತ್ತು ಗೌರಮ್ಮ ಅವರು ಅವರ ಕುಟುಂಬದಿಂದ ಅನ್ನದಾಸೋಹ 3 ದಿನದಿಂದ ಅನ್ನದಾಸೋಹ ನಡೀತಾ ಇದೆ. ಈ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನೆರವೇರಲು ಈ ಮರಳೆ ಗ್ರಾಮದ ಸದ್ಭಕ್ತರು ಎಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತಾ ಇದೆ.